युवा शक्ति का उत्सव संसद खेल महोत्सव। ಮಹೋತ್ಸವಕ್ಕೆ ಕೇಂದ್ರ ಸಚಿವ ವಿ ಸೋಮಣ್ಣ ಚಾಲನೆ. ತುಮಕೂರು ನಗರದ ಸರ್ಕಾರಿ ಜೂನಿಯರ್ ಕಾಲೇಜು ಆವರಣದಲ್ಲಿ ಯುವ ಶಕ್ತಿ ಕಾ ಉತ್ಸವ್ ಸಂಸದ್ ಖೇಲ್ ಮಹೋತ್ಸವ 2025ರ ಹೆಸರಿನಲ್ಲಿ ಕಬಡ್ಡಿ ಹಾಗೂ ಖೋ-ಖೋ ಸೇರಿದಂತೆ ವಿವಿಧ ಕ್ರೀಡಾ ಸ್ಪರ್ಧೆಗಳಿಗೆ ಕೇಂದ್ರ ಸಚಿವ ವಿ ಸೋಮಣ್ಣ ಅವರು ಅಧಿಕೃತವಾಗಿ ಚಾಲನೆ ನೀಡಿದರು. ಇನ್ನು ಕೇಂದ್ರ ಸಚಿವ ವಿ ಸೋಮಣ್ಣ ಅವರು ಮಾತನಾಡಿ, ಯುವಕರಲ್ಲಿ ಶಿಸ್ತು, ಶಾರೀರಿಕ ಸಾಮರ್ಥ್ಯ ಮತ್ತು ನಾಯಕತ್ವ ಗುಣಗಳನ್ನು ಬೆಳೆಸುವಲ್ಲಿ ಕ್ರೀಡೆಗಳು ಪ್ರಮುಖ ಪಾತ್ರವನ್ನು ವಹಿಸುತ್ತವೆ. ಗ್ರಾಮೀಣ ಹಾಗೂ ನಗರ ಪ್ರದೇಶಗಳ ಪ್ರತಿಭಾವಂತ ಕ್ರೀಡಾಪಟುಗಳನ್ನು ಗುರುತಿಸಿ ಪ್ರೋತ್ಸಾಹಿಸುವ ಉದ್ದೇಶದಿಂದ ಈ ರೀತಿಯ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗ್ತಾ ಇದೆ ಎಂದಿದ್ದಾರೆ. ಕ್ರೀಡೆ ಸೋಲು ಗೆಲುವು ನಾವು ಎಷ್ಟು ಚೆನ್ನಾಗಿ ಸ್ವೀಕಾರ ಮಾಡ್ತೀವೋ ಅಷ್ಟು ನಮಗೆ ಆತ್ಮೀಯತೆ ಬೆಳೀತದೆ. ಆತ್ಮೀಯತೆಯ ಸಂಕೇತವಾಗಿ ಕ್ರೀಡೆಗಳನ್ನು ನಾವು ಇವತ್ತು ಮಾಡಿದ್ದಾರೆ. ಇದಕ್ಕೋಸ್ಕರವಾಗಿ ನಾನು ಸಾಕಷ್ಟು ರಾಷ್ಟ್ರೀಯ ಕ್ರೀಡಾಪಟುಗಳ ವ್ಯವಸ್ಥೆಯನ್ನು ಮಾಡುವಾಗ ಮೇಜರ್ ಧ್ಯಾನ್ ಚಂದ್ ಖೇಲ್ರವರ ಪ್ರಶಸ್ತಿಯನ್ನು ಕೂಡ ಒಳಗೊಂಡಂತೆ ಅನೇಕ ಮಾನ್ಯರು ಕೂಡ ಹಳ್ಳಿಗಾಡಿನ ಕ್ರೀಡೆಯಿಂದಲೇ ಮೇಲ್ಪಂಕ್ತಿಗೆ ಬಂದಂಥವರು. ಅಂತ ಕ್ರೀಡಾಕೂಟವನ್ನು ಮಾಡುವುದರ ಮುಖೇನ ಭಾರತೀಯರ ಸಾರ್ವಭೌಮತೆ, ಭಾರತೀಯರ ನಡವಳಿಕೆ, ಈ ದೇಶ ವಿಶಾಲವಾಗಿ ಭವಿಷ್ಯದ ಭಾರತವನ್ನು ಕಾಣ್ತಕ್ಕಂಥದಕ್ಕೆ ರಾಷ್ಟ್ರದ ಪ್ರಧಾನಮಂತ್ರಿಗಳು ಆಡು ಮುಟ್ಟದ ಸೊಪ್ಪಿಲ್ಲ, ಪ್ರಧಾನಮಂತ್ರಿ ಮಾಡದೇ ಇರತಕ್ಕಂಥ ಅಭಿವೃದ್ಧಿ ಕಾರ್ಯಗಳಿಲ್ಲ ಅನ್ನೋದನ್ನು ತೋರಿಸ್ತಕ್ಕಂಥದಕ್ಕೆ ಈ ಕ್ರೀಡೆ ಒಂದ್ಸರಿ ಜೋರ ಚಪ್ಪಾಳೆ ಹೊಡೆಯೋ ಯುವಕರೆಲ್ಲರೂ. ಯಾವತ್ತಿಗೂ ಕ್ರೀಡೆಗೆ ಇಷ್ಟೊಂದು ಆದ್ಯತೆ ಸಿಕ್ಕಿರಲಿಲ್ಲ. 3,700 ಕೋಟಿಗೂ ಮೇಲ್ಪಟ್ಟು ಹಣವನ್ನು 25-26ರಲ್ಲಿ ಭಾರತ ಸರ್ಕಾರ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಮೀಸಲಿಟ್ಟಿರ್ತಕ್ಕಂಥದ್ದನ್ನ ನಿಮ್ಮ ಗಮನಕ್ಕೆ ತರ್ತಾ ಮುಂದೊಂದು ದಿನ ಇದೇ ರೀತಿ ಕಂಟಿನ್ಯೂ ಆಗಿದ್ದ ಆದರೆ 10 ಜನ ಪ್ರತಿಭಾವಂತರು, ಅರ್ಹತೆ ಇರ್ತಕ್ಕಂಥವರು ಯಾವ್ಯಾವ ಕ್ರೀಡೆಗೆ ಎಷ್ಟೆಷ್ಟು ಆದ್ಯತೆ ಕೊಡಬೇಕು ಅನ್ನೋದನ್ನ ಇಲ್ಲಿಯ ಹಿರಿಯರು ತೀರ್ಮಾನವನ್ನು ಮಾಡೋದ್ರ ಮುಖೇನ ಇದು ನಿಜವಾಗ್ಲೂ ಕೂಡ ಔಚಿತ್ಯವಾದ ಅವಶ್ಯಕತೆ ಆಗ್ತಕ್ಕಂಥ ಕಾರಣವನ್ನು ರಾಷ್ಟ್ರದ ಪ್ರಧಾನಮಂತ್ರಿಗಳು ನಮ್ಮೆಲ್ಲರಿಗೂ ಕೂಡ ನೀಡಿದ್ದಾರೆ. ಅವರ ಕಾರ್ಯಕ್ರಮಗಳು, ಅವರ ದೂರದೃಷ್ಟಿ ವಿಶಾಲವಾದ ಭಾರತದಲ್ಲಿ ಅಭಿವೃದ್ಧಿಯನ್ನು ಮಾಡುವಾಗ ಎಲ್ಲ ವರ್ಗದವರಿಗೂ ಕೂಡ ಸಮಾನತೆಯನ್ನು ನೀಡುವುದು ಒಂದು ಕಡೆ ಆದರೆ, ಅರ್ಹತೆ ಇರ್ತಕ್ಕಂಥ ಯುವಕರಲ್ಲಿ, ಪ್ರತಿಭಾ ಇರ್ತಕ್ಕಂಥ ಯುವಕರಲ್ಲಿ, ಯುವಕ ಯುವತಿಯರಲ್ಲಿ, ನನ್ನ ಸಹೋದರ ಸಹೋದರಿಯರಲ್ಲೂ ಕೂಡ ಒಂದು ದೊಡ್ಡ ಶಕ್ತಿ ಅಡಗಿದೆ ಅನ್ನೋದಕ್ಕೆ ಇವತ್ತಿನ ಈ ಒಂದು ಕ್ರೀಡಾ ಉತ್ಸವ ವಿಶ್ವಕ್ಕೆ ಒಂದು ದೊಡ್ಡ ಸಂದೇಶವನ್ನು ಕೊಡ್ತಕ್ಕಂಥದ್ದನ್ನು ಮಾತನ್ನು ಹೇಳಿ, ಖೇಲೋ ಇಂಡಿಯಾ, ಆ ಖೇಲೋ ಇಂಡಿಯಾದ ಜೊತೆಯಲ್ಲಿ ರಾಷ್ಟ್ರದ ಪ್ರಧಾನಮಂತ್ರಿಗಳ ಒಂದು ಆಶಯ ಮುಂದಿನ ದಿನಗಳಲ್ಲಿ ಈ ರಾಷ್ಟ್ರವನ್ನು ಸಂಪದ್ಭರಿತ ರಾಷ್ಟ್ರವನ್ನಾಗಿ ಮಾಡುವಾಗ ಕ್ರೀಡೆ ಮತ್ತು ಆರೋಗ್ಯ ಪ್ರಮುಖವಾದದ್ದನ್ನು ತೋರಿಸ್ತಕ್ಕಂಥದಕ್ಕೆ ಇದು ತುಮಕೂರಿನಲ್ಲೂ ಕೂಡ ಅಳವಡಿಕೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀರಾ. ಇನ್ನು ಕಾರ್ಯಕ್ರಮದಲ್ಲಿ ಹಲವು ಗಣ್ಯರು ಕ್ರೀಡಾಪಟುಗಳಿಗೆ ಶುಭ ಹಾರೈಸಿ ಸರ್ಕಾರ ಹಾಗೂ ಸಂಘಟನೆಗಳು ಕ್ರೀಡಾ ಕ್ಷೇತ್ರಕ್ಕೆ ಹೆಚ್ಚಿನ ಬೆಂಬಲವನ್ನ ನೀಡಬೇಕೆಂದು ಅಭಿಪ್ರಾಯಪಟ್ಟಿದ್ದಾರೆ. ಈ ಕ್ರೀಡಾ ಮಹೋತ್ಸವದಲ್ಲಿ ವಿವಿಧ ತಂಡಗಳಿಂದ ನೂರಾರು ಕ್ರೀಡಾಪಟುಗಳು ಭಾಗಿಯಾಗಿದ್ದು, ಸಂಸದ್ ಖೇಲ್ ಮಹೋತ್ಸವವು ಜಿಲ್ಲೆಯ ಯುವಕರಲ್ಲಿ ಕ್ರೀಡಾ ಮನೋಭಾವ ಬೆಳೆಸುವ ಜೊತೆಗೆ ಭವಿಷ್ಯದ ರಾಷ್ಟ್ರೀಯ ಮಟ್ಟದ ಕ್ರೀಡಾಪಟುಗಳನ್ನು ರೂಪಿಸುವ ವೇದಿಕೆಯಾಗಲಿದೆ ಎಂಬ ವಿಶ್ವಾಸವನ್ನ ವ್ಯಕ್ತಪಡಿಸಿದರು. ಇನ್ನು ಈ ವೇಳೆ ಬಿಜೆಪಿ ಜಿಲ್ಲಾ ಅಧ್ಯಕ್ಷ ರವಿಶಂಕರ್, ನಗರ ಶಾಸಕ ಜ್ಯೋತಿ ಗಣೇಶ್, ಗ್ರಾಮಾಂತರ ಶಾಸಕ ಸುರೇಶ್ ಗೌಡ ಸೇರಿದಂತೆ ಹಲವು ಬಿಜೆಪಿ ಮುಖಂಡರು ಉಪಸ್ಥಿತರಿದ್ದರು. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.